ಎಲ್ಲರಿಗೂ ನಮಸ್ತೆ. ನಾವಿವತ್ತು ಮಡಪುರ ಶ್ರೀ ಮುತ್ತಪ್ಪನ್ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮುತ್ತಪ್ಪನ್ ದೇವಾಲಯವು ಒಂದು ಹಿಂದೂ ದೇವಾಲಯ. ಇದು ಕೇರಳದ ಕಣ್ಣೂರು ಜಿಲ್ಲೆಯ ತಾಳಿಪರಂಬ ಎಂಬ ಪ್ರದೇಶದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ವಳಪಟ್ಟಣಂ ನದಿಯ ದಡದಲ್ಲಿದೆ. ಈ ದೇವಾಲಯವನ್ನು ಮಡಪುರ ಶ್ರೀ ಮುತ್ತಪ್ಪನ್ ದೇವಾಲಯ ಅಂದರೆ ಪರಶಿನಿ ಕಡವು ಶ್ರೀ ಮುತ್ತಪ್ಪನ್ ದೇವಾಲಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಮಗೆ ಕಾಣಸಿಗುವ 2 ಪೌರಾಣಿಕ ಪಾತ್ರಗಳೆಂದರೆ ತಿರುವಪ್ಪನ್ ಮತ್ತು ವೆಲ್ಲಾಟಂ. ತಿರುವಪ್ಪನ್ ಎಂದರೆ ವಿಷ್ಣು, ವೆಲ್ಲಾಟಂ ಎಂದರೆ ಶಿವ ಎಂಬ 2 ದೈವಿಕ ಶಕ್ತಿಯ ಸಂಯೋಜಿತ ರೂಪ ಎಂದು ನಂಬಲಾಗಿದೆ. ಇಲ್ಲಿ ತಿರುವಪ್ಪನ್ ಎಂದರೆ ವೆಲಿಯ ಮುತ್ತಪ್ಪನ್ ಮತ್ತು ವೆಲ್ಲಾಟಂ ಎಂದರೆ ಚಿರಿಯ ಮುತ್ತಪ್ಪನ್ ಎಂದು ಕರೆಯಲಾಗುತ್ತದೆ. ಮುತ್ತಪ್ಪನ್ ದೇವವು ಕೇರಳದ ಒಂದು ಪ್ರಮುಖ ದೈವಿಕ ಶಕ್ತಿಯಾಗಿದೆ. ಮುತ್ತಪ್ಪನ್ ದೇವಾಲಯವು ಧರ್ಮ, ಜಾತಿ, ಭೇದವಿಲ್ಲದೆ ಎಲ್ಲರೂ ಭೇಟಿ ನೀಡುವ ದೇವಾಲಯವಾಗಿದೆ. ಪರಶಿನಿ ಕಡವು ಶ್ರೀ ಮುತ್ತಪ್ಪನ್ ದೇವಾಲಯದಲ್ಲಿ ತೆಯ್ಯಂ ಆಚರಣೆಯು ಪ್ರಮುಖವಾಗಿದೆ. ತೆಯ್ಯಂನನ್ನು ವಣ್ಣಲ್ ಸಮುದಾಯದವರು ನಿರ್ವಹಿಸುತ್ತಾರೆ. ತೆಯ್ಯಂ ನೃತ್ಯವು ಪೂಜೆಯ ಪ್ರಮುಖ ಭಾಗವಾಗಿದೆ. ಮುತ್ತಪ್ಪನ 2 ಪಾತ್ರಗಳನ್ನು ಪ್ರದರ್ಶಿಸಲಾಗುತ್ತದೆ. ಮುತ್ತಪ್ಪನ್ ದೇವರಿಗೆ ಮದ್ಯ ಮತ್ತು ಶೇಂದಿಗಳನ್ನು ಅರ್ಪಣೆ ಮಾಡಲಾಗುವುದು. ಇದು ಮುತ್ತಪ್ಪನ್ ದೇವಾಲಯದ ವಿಶಿಷ್ಟ ಲಕ್ಷಣವಾಗಿದೆ. ಮುತ್ತಪ್ಪನ್ ದೇವಾಲಯದಲ್ಲಿ ಭಕ್ತರಿಗೆ ಬೇಯಿಸಿದ ಕಪ್ಪು ಬೇಳೆ, ಅದಕ್ಕೆ ಒಣಮೀನನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತಹ ಮೀನು ಮತ್ತು ತೆಂಗಿನಕಾಯಿ ಚೂರು ಹಾಕಿ ಪ್ರಸಾದದ ರೂಪದಲ್ಲಿ ನೀಡುವರು. ಅದರ ಜೊತೆ ಚಹಾವನ್ನು ಕೂಡ ನೀಡುತ್ತಾರೆ. ಭಕ್ತರು ಮುತ್ತಪ್ಪನ್ ದೇವಕ್ಕೆ ನೀಡುವ ಪ್ರಮುಖ ಸೇವೆ ಎಂದರೆ ಪೈಂಕುಟ್ಟಿ, ವೆಲ್ಲಾಟಂ ಮತ್ತು ತಿರುವಪ್ಪನ. ಪರಶಿನಿ ಕಡವು ಶ್ರೀ ಮುತ್ತಪ್ಪನ್ ದೇವಾಲಯವು ಬಿಳಿ ಬಣ್ಣದ 3 ಅಂತಸ್ತಿನ ರಚನೆಯಾಗಿದ್ದು ಕೇರಳದ ಸಾಂಪ್ರದಾಯಿಕ ವಾಸ್ತುಶಿಲ್ಪದಿಂದ ಕೂಡಿದೆ. ಮುತ್ತಪ್ಪನ್ ದೇವಾಲಯದಲ್ಲಿ ನಾಯಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ದೇವಾಲಯದ ಆವರಣದಲ್ಲಿ ಮುಕ್ತವಾಗಿ ಓಡಾಡಲು ಬಿಡಲಾಗುತ್ತದೆ. ಮುತ್ತಪ್ಪನ ಜೊತೆಯಲ್ಲಿ ನಾಯಿ ಇರುತ್ತದೆ ಎಂದು ನಂಬಿಕೆ. ಪರಶಿನಿ ಕಡವು ಶ್ರೀ ಮುತ್ತಪ್ಪನ್ ದೇವಸ್ಥಾನವು ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯ ಸೇತುಬಂಧನ. ಮುತ್ತಪ್ಪನ್ ದೇವವು ಕೇರಳದ ಜನಪದ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಶ್ರೀ ಮುತ್ತಪ್ಪನ್ ಎಂದರೆ ಶ್ರದ್ಧಾ ಭಕ್ತಿಯ ಆರಾಧ್ಯ ದೇವ. ಭಕ್ತರ ಕ್ಷೇಮ ಅಭಿವೃದ್ಧಿಯನ್ನು ಶ್ರೀ ಮುತ್ತಪ್ಪನ್ ಕಾಪಾಡುತ್ತಾರೆ ಎಂಬ ನಂಬಿಕೆ ನಮ್ಮೆಲ್ಲರಲ್ಲೂ ಇರಲಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.